ನಮಸ್ಕಾರ ಎಲ್ಲರಿಗೂ. ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳ ಫಸ್ಟ್ ನಿಮ್ಗೆ ಬಂದ ತಲುಪ್ತಾವ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಡಾರ್ಕ್ ವೆಬ್. ಡಾರ್ಕ್ ವೆಬ್ ಅಂದ್ರೆ ಏನ್ ನಿಮ್ಗೆ ಗೊತ್ತಾ? ನೀವು ಡೈಲಿ ಏನು ಯೂಸ್ ಮಾಡ್ತೀರಿ? ಗೂಗಲ್ ನೋಡ್ತೀರಿ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತೀರಿ, ಫೇಸ್ಬುಕ್ ಯೂಸ್ ಮಾಡ್ತೀರಿ. ಬಟ್ ನಿಮ್ಗೆ ಗೊತ್ತಾ, ನೀವು ಬರೀ ನೆಟ್ವರ್ಕ್ ವರ್ಡ್ದಾಗಿಂದ ಬರೀ 4% ಅಟ್ಟ ನಿಮ್ಗ ಯೂಸ್ ಮಾಡಕತ್ತೀರಿ. ಈ ಡಾರ್ಕ್ ವೆಬ್ ಅಂತ ಹೆಂಗಪ್ಪ ಅಂತಂದ್ರ ಐಸದ ಪರ್ವತ ನೋಡಿದಿರಿ ನೀವು. ಆ ಪರ್ವತದ ಶಿಖರ ಏನಿರ್ತೈತಲ್ಲ ಅದು ಅಷ್ಟ ನೀವು ಯೂಸ್ ಮಾಡಕತ್ತೀರಿ 4%. ಉಳಿಕಿದ ಏನ ನೀರ ಮಂಜುಗಂಡೆ ತೆಳಗೇನೆ ಸಮುದ್ರ ಕೆಳಗೇನೆ ಇರ್ತೈತಲ್ಲ ಅದೊಂದು ದೊಡ್ಡ ದೊಡ್ಡ ರಹಸ್ಯಗಳನ್ನು ಒಳಗೊಂಡ ಒಂದು ವೆಬ್ಸೈಟ್ ಐತಿ. ಈ ಇಂಟರ್ನೆಟ್ದಾಗ 3 ಥಿಂಗ್ಸ್ ಬರ್ತಾವ. ಒಂದ ಸರ್ಫೇಸ್ ವೆಬ್, ಒಂದ ಡಿವಿ ವೆಬ್, ಒಂದ ಡಾರ್ಕ್ ವೆಬ್. ಇವು 3 ಪಾರ್ಟ್ಗಳು ಬರ್ತಾವ ಇದ್ರಾಗ. ಒಂದೇದ ಸರ್ಫೇಸ್ ವೆಬ್. ಈ ಸರ್ಫೇಸ್ ವೆಬ್ ಅಂತಂದ್ರ ನೀವು ಹೇಗೇನು ಯೂಸ್ ಮಾಡ್ತಿಲ್ಲ, ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೇನು ಮುಂತಾದಗಳು ನೀವು ಯೂಸ್ ಮಾಡ್ತಿರಲ್ಲ ಅವೆಲ್ಲ ಸರ್ಫೇಸ್ ವೆಬ್ ಅಂಡರ್ದಾಗ ಬರ್ತಾವ. ಇನ್ನ ಡೀಪ್ ವೆಬ್. ಡೀಪ್ ವೆಬ್ ಅದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರ ಇಮೇಲ್, ಪಾಸ್ವರ್ಡ್, ಗೂಗಲ್ ಫೋಟೋಸ್ಗಳ ನಿಮ್ಗೆ ಕೆಲವೊಂದು ಏನ್ರ ಇರ್ತಾವ, ಪ್ರೈವೇಟ್ ಡಾಕ್ಯುಮೆಂಟ್ಸ್ ಅದು ಏನ್ ಇರ್ತಾವಲ್ಲ ಅವೆಲ್ಲ ಡೀಪ್ ವೆಬ್ದಾಗೆಲ್ಲ ಸ್ಟೋರ್ ಆಗುದು. ಮತ್ತ ಡೀಪ್ ವೆಬ್ ಅದಕ್ಕೆ ಮಾಡ್ತಾರಂದ್ರ ಸೆಕ್ಯೂರಿಟಿ ಪರ್ಪಸ್ ಯೂಸ್ ಮಾಡ್ತಾರ. ಇನ್ನು ನೆಕ್ಸ್ಟ್ ಥರ್ಡ್ ಟೈಪ್ ಬರೋದ ಡಾರ್ಕ್ ವೆಬ್. ಈ ಡಾರ್ಕ್ ವೆಬ್ ದಾಗ ಗೂಗಲ್, ಇನ್ಸ್ಟಾಗ್ರಾಮ್ ಏನೂ ಕೆಲಸ ಮಾಡಂಗಿಲ್ಲ. ಇಲ್ಲಿ ಯಾವುದೇ ರೂಲ್ಸ್ ಗಳು ಅಪ್ಲೈ ಆಗಂಗಿಲ್ಲ. ಇಲ್ಲಿ ಈ ಒಂದು ವೆಬ್ಸೈಟ್ ದಾಗ ಕೋಟಿ ದಂಧೆಗಳು ನಡೀತಿರ್ತಾವ. ಮನುಷ್ಯನು ಆರ್ಗನ್ಗಳೆಲ್ಲ ಸೇಲ್ ಆಗ್ತಿರ್ತಾವ. ಡ್ರಗ್ಸ್ ಗ್ಲಾಮಿಂಗ್ ನಡೀತೈತಿ. ಪ್ರತಿಯೊಂದು ಎಲ್ಲ ಕೋಟಿ ದಂಧೆಗಳು ಈ ಒಂದು ವೆಬ್ಸೈಟ್ ದಾಗ ಇಲ್ಲಿಗಲಿ ನಡೀತಿರ್ತೈತಿ. ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾವ ಏನೆಲ್ಲ ತಿಳ್ಕೊತೇವಿ ಅಂತ ಅಂದ್ರ ಇದು ಸೃಷ್ಟಿಕರ್ತ ಮಾಡಿದಾರೆ ಯಾರ, ಇದು ಹೆಂಗ್ ಚಾಲೂ ಆಯ್ತು, ಈ ಒಂದು ವೆಬ್ಸೈಟ್ ದಾಗ ಏನೆಲ್ಲ ನಡೀತಾವು, ಏನೆಲ್ಲ ಕಾನೂನು ಕ್ರಮಗಳದಾವು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಈ ಒಂದು ವಿಡಿಯೋದಾಗ ನೋಡೋಣ. ಈ ವಿಡಿಯೋ ಬರೀ ವಿಡಿಯೋ ಅಷ್ಟ ಅಲ್ಲ, ನಿಮ್ಮ ಸೇಫ್ಟಿನೂ ಈ ಒಂದು ವಿಡಿಯೋದಾಗ ಐತಿ. ನೀವು ಹೆಂಗ ಜಾಗೃತಿ ಮಾಡ್ಕೋಬೇಕು ಅನ್ನೋದ ಈ ವಿಡಿಯೋದಾಗ ನಾ ಪ್ರತಿಯೊಂದು ಎಲ್ಲ ಹೇಳ್ಕೊಡ್ತೀನಿ. ಫುಲ್ ವಿಡಿಯೋ ಸ್ಕಿಪ್ ಮಾಡೋದು ನೋಡ್ರಿ. ಈ ಒಂದು ಚಾನಲ್ ನೀವು ಹೊಸವಾಗಿದ್ರೆ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೋರಿ. ಈಗಾಗಲೇ ನಾ ಹೇಳಿದಾಗ ಇದ್ರಾಗ 3 ಲೇಯರ್ ಇರ್ತಾವ: ಸರ್ಫೇಸ್ ವೆಬ್, ಡೀಪ್ ವೆಬ್, ಡಾರ್ಕ್ ವೆಬ್. ಈ ಡಾರ್ಕ್ ವೆಬ್ ನ ಆಕ್ಸೆಸ್ ಮಾಡ್ಬೇಕಂತಂದ್ರ ಗೂಗಲ್ ಆಗ್ಲಿ, ಮೈಕ್ರೋಸಾಫ್ಟ್ ಇದಾಗ್ಲಿ ಯಾವುದೇ ಒಂದು ಬ್ರೌಸರ್ ಇಲ್ಲಿ ಕೆಲಸ ಮಾಡೋದಿಲ್ಲ. ಇದ್ರದ ಒಂದು ಸಾಫ್ಟ್ವೇರ್ ಐತಿ. ಆ ಸಾಫ್ಟ್ವೇರ್ ಹೆಸರು ಏನಪ್ಪಾ ಅಂತಂದ್ರ ಟಾರ್. ಆ ಟಾರ್ ಫುಲ್ ಫಾರ್ಮ್ ಏನಂದ್ರ ದ ಆನಿಯನ್ ರೌಟರ್ ಅಂತ ಕರೀತಾರ. ದ ಆನಿಯನ್ ರೌಟರ್ ಅಂತ ಯಾಕೆ ಕರೀತಾರ ಅಂದ್ರ ನೀವು ಈರುಳ್ಳಿ ನೋಡಿದ್ರಿ, ಈರುಳ್ಳಿ ಹೆಂಗ್ ಪದರ್ ವೈಸ್ ಹೆಂಗ ಇಟ್ಕೊಂಡಿರ್ತೈತಲ್ಲ ಹಂಗ ಇಲ್ಲಿ ಮೆಸೇಜ್ಗಳು 1% ಇಲ್ಲ ಇನ್ನೊಂದು ಪರ್ಸೆಂಟ್ ಹೋಗ್ಬೇಕಂದ್ರ 3 ಎನ್ಕ್ರಿಪ್ಟೆಡ್ ಲೇಯರ್ ಇರ್ತಾವು. ಈ 3 ಎನ್ಕ್ರಿಪ್ಟೆಡ್ ಲೇಯರ್ ಪ್ರತಿಯೊಂದು ಒಂದೊಂದು ಲೇಯರ್ ಒಂದೊಂದು ಕೆಲಸ ಮಾಡ್ಕೋತ ಈ ಯಾರನ್ನು ಒಂದು ಟ್ರ್ಯಾಕ್ ಮಾಡಕ್ ಆಗದೆ ಇರೋ ಅಂತದ 3 ಲೇಯರ್ ಮುಖಾಂತರ ನಮ್ಮ ಮೆಸೇಜ್ ಡಾಟಾಗಳೆಲ್ಲ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಿರ್ತಾವ. ಇದನ್ನ ಪತ್ತೆ ಹಚ್ಚೋದ ಬಹಳ ಕಠಿಣ ಐತಿ ಏನಂತ ಎಲ್ಲರೂ ಈ ಡಾರ್ಕ್ ವೆಬ್ ಕನೆಕ್ಟ್ ಆಗಿರ್ತಾರ. ಈ ಡಾರ್ಕ್ ವೆಬ್ ಫಸ್ಟ್ ಎಲ್ಲಿ ಚಾಲೂ ಆತಪ್ಪ ಅಂತಂದ್ರ USA ನೇವಿ, US ಏನ ನೌಕಾಪಡೆ ಇರ್ತೈತ್ಲಾ ಅವ್ರು ಇದನ್ನ ಸ್ಟಾರ್ಟ್ ಮಾಡ್ತಾರ. ಯಾಕಪ್ಪ ಅಂತಂದ್ರ ಯುದ್ಧದ ಕೆಲವೊಂದು ರಹಸ್ಯಗಳನ್ನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋ ಸಂಬಂಧ ಈ ಒಂದ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಾರ. ಬಟ್ ಇದು ಬರಬರ್ತಾ ಈ ಒಂದು ವೆಬ್ಸೈಟ್ ದಾಗ ಇಲ್ಲಿಗಲ್ ದಂಧೆಗಳೆಲ್ಲ ನಡೆಯಾಕ ಚಾಲೂ ಮಾಡ್ತಾವ. ಈ ಒಂದು ವೆಬ್ಸೈಟ್ ದಾಗ ಯಾವ ರೂಲ್ಸ್ ಇರಂಗಿಲ್ಲ. ಗೂಗಲ್ ಸಗಟ್ ಈ ಒಂದು ವೆಬ್ಸೈಟ್ ದಾಗ ವರ್ಕ್ ಆಗಂಗಿಲ್ಲ. ಈ ಒಂದು ವೆಬ್ಸೈಟ್ ದಾಗ ಕೋಟಿ ವ್ಯವಹಾರಗಳು ನಡೀತಿರ್ತಾವ. ಮತ್ತ ಇಲ್ಲಿ ನಡೆಯುವಂತ ವ್ಯವಹಾರಗಳು ಅಂದ್ರೆ ಅಮೌಂಟ್ ವ್ಯವಹಾರಗಳು ಏನಿರ್ತಾವಲ್ಲ ಬಿಟ್ ಕಾಯಿನ್ ದಾಗ ಟ್ರಾನ್ಸ್ಫರ್ ಆಗ್ತಿರ್ತಾವ. ಇದರದ ದೊಡ್ಡದ ಸೃಷ್ಟಿನ ಐತಿ. ಈ ಡಾರ್ಕ್ ವೆಬ್ ಬಗ್ಗೆ ಪ್ರತಿಯೊಂದು ನಾವ ಈಗ ತಿಳ್ಕೊತ ಹೋಗೋಣ. ಫಸ್ಟ್ನೇದ ಟಾರ್ ಬ್ರೌಸರ್. ಈ ಟಾರ್ ಬ್ರೌಸರ್ ಅಂತಂದ್ರ ಇದೊಂದು ವೆಬ್ಸೈಟ್ ಸಾಫ್ಟ್ವೇರ್ ಐತಂತಂದ ಈಗಾಗಲೇ ನಿಮ್ಗೆ ಹೇಳಿದೀನಿ. ಒಂದು ಮೆಸೇಜ್ 1% ಇಂದ ಇನ್ನೊಂದು ಪರ್ಸೆಂಟ್ ಹೋಗ್ಬೇಕಂತಂದ್ರ 3 ಎನ್ಕ್ರಿಪ್ಟೆಡ್ ಲೇಯರ್ ದಿಂದ ಮೆಸೇಜ್ ಪಾಸ್ ಆಗ್ತಿರ್ತಾವ. 3 ಯಾವಪ್ಪ ಅಂತಂದ್ರ ಎಂಟ್ರಿ ನೋಡ, ಮಿಡಲ್ ನೋಡ, ಆಮೇಲೆ ಎಕ್ಸಿಟ್ ನೋಡ. ಅದ್ರಾಗ ಎಂಟ್ರಿ ನೋಡಿದಾಗ ಈಗ ನೀವು ಮೆಸೇಜ್ ನೀವು ಕಳ್ಸಾತೀರಿ ಅಂದ್ರ ನಿಮ್ದ ಡಾಟಾ ಮತ್ತ IP ಅಡ್ರೆಸ್ ಅನ್ನೋದು ಅಷ್ಟ ಇದ ಹಿಡ್ಕೊಂಡಿರ್ತೈತಿ, ಅಂದ್ರ ತಗೊಂಡಿರ್ತೈತಿ. ಮಿಡಲ್ ಲೇಯರ್ ದಾಗ ಏನಾಕೈತಿ ಅಂತಂದ್ರ ಇದೊಂದು ವರ್ಕ್ ಹೆಂಗ್ ಮಾಡ್ತೈತಿ ಅಂದ್ರ ನಿಮ್ಮ ಮೆಸೇಜ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಅಷ್ಟ ಮಾಡ್ತೈತಿ. ಈ ಮಿಡಲ್ ಲೇಯರ್ ದಾಗ ನಿಮ್ದು IP ಅಡ್ರೆಸ್ ನಿಮ್ ನಿಜ ಗೊತ್ತು ಏನು ಅನ್ನೋದಂತ ಹಿಡ್ಕೊಂಡ ಕುಂತಿರಂಗಿಲ್ಲ. ಎಕ್ಸಿಟ್ ನೋಡ, ಮೂರನೇದ ಎಕ್ಸಿಟ್ ಕೂಡ. ಇದೇನಿರ್ತೈತಿ ಡೈರೆಕ್ಟ್ ಮೆಸೇಜ್ ನೀವು ಯಾರಿಗೆ ಕಳಿಸ್ಬೇಕಾಗಿರ್ತಾರ ರಿಯಲ್ ಒರಿಜಿನಲ್ ವೆಬ್ಸೈಟಿಗೆ ಅದ ತಲುಪಿರ್ತೈತಿ. ಇಲ್ಲಿ ಯಾವುದೇ ರೀತಿಯ ಮೆಸೇಜ್ ಲೀಕ್ ಆಗಂಗಿಲ್ಲ. ಇದೊಂದು ಮೆಸೇಜ್ ನೀವ ಕಳ್ಸಿರಿ ಅಂತಾನು ಗೊತ್ತಾಗಂಗಿಲ್ಲ. ಯಾಕಂದ್ರ ಇದೊಂದು ನೀವು ಕಳ್ಸಿದ ಒಂದು ಮೆಸೇಜ್ ಸಾವಿರಾರು ಸಿಸ್ಟಮ್ಗಳೆಲ್ಲ ಸುತ್ತ ಹಾಸಿ ಫೈನಲ್ ಒರಿಜಿನಲ್ ವೆಬ್ಸೈಟಿಗೆ ಫೈನಲ್ ಒರಿಜಿನಲ್ ಯೂಸರ್ಗೆ ಬಂದಿರ್ತೈತೆ. ಯಾರಿಗೆ ಕಳಿಸಿದ್ರು ಅಂತಂದ ಪತ್ತೆ ಹಚ್ಚೋದ ಬಹಳ ಕಠಿಣ ಐತಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊನು. ಏನಪ್ಪಾ ಅಂತಂದ್ರ ಸಿಲ್ಕ್ ರೋಡ್ ಸ್ಟೋರಿ ಅಂತಂದ. ಇದೇನಪ್ಪಾ ಅಂತಂದ್ರ ಇದೊಂದು ವೆಬ್ಸೈಟ್ ಐತಿ. ಈ ಒಂದು ವೆಬ್ಸೈಟ್ 2011 ರೋಜ್ ಅರ್ಬಿಟ್ ಅಂತಂದ ಒಬ್ಬವ ಚಾಲೂ ಮಾಡ್ತಾನ. ಇವಂದ ಏನ ಉದ್ದೇಶ ಇರ್ತೈತೆ ಅಂತಂದ್ರ
ಗೌರ್ಮೆಂಟ್ ಅವರ ಯಾವುದೇ ಸೊಸೈಟಿಗೆ ಅಥವಾ ಒಂದು ಸಂಸ್ಥೆಗೆ ಗೊತ್ತಾಗಲ್ದಂಗ ವ್ಯಾಪಾರನ ನಡೆಸಬೇಕು ಅಂತ ಈ ಒಂದು ಡಾರ್ಕ್ ವೆಬ್ದಾಗ ಇದೊಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ವ್ಯಾಪಾರಗಳು ನಡ್ಸಾಕ ದಂಧೆ ಮಾಡಾಕದು ಇವ ಚಾಲೂ ಮಾಡ್ತಾರ. ಈ ಒಂದು ವೆಬ್ಸೈಟ್ ದಾಗ ಏನೋ ದಂಧೆ ನಡೀದ್ರು ಬಿಟ್ ಕಾಯಿನ್ ಯೂಸ್ ಮಾಡಿ ದಂಧೆ ಮಾಡ್ತಿರ್ತಾರ. ಅಂದ್ರ ಡ್ರಗ್ ಸಪ್ಲೈ ಮಾಡೋದು, ಆರ್ಗನ್ಗಳು ಸಪ್ಲೈ ಮಾಡೋದು, ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಏನೋ ಬೇಕಂತಂದ್ರ ಎಲ್ಲ ಒಂದು ಪ್ರತಿಯೊಂದು ಎಲ್ಲ ಎಕ್ಸ್ಚೇಂಜ್ ಬಿಟ್ ಕಾಯಿನ್ ಎಕ್ಸ್ಚೇಂಜ್ ಮುಖಾಂತರ ಇಲ್ಲಿ ಪರ್ಚೇಸ್ ಮಾಡೋದು ತಗೊಳ್ಳೋದು ಮಾಡ್ತಿರ್ತಾರ. ಯಾರು ರೋಸ್ ಅಲ್ಲಿ ಬಿಟ್ ಇರ್ತಾರಲ್ಲ ಅವ್ನು ಪೊಲೀಸರ ಕಡೆ ಸಿಕ್ಕೋತಾನ. ಹೆಂಗ್ ಸಿಕ್ಕೋತಾನ ಅಂತಂದ್ರ 2013ದಾಗ ರೋಸ್ ಅಲ್ಬ್ರಿಟ್ ಏನಿರ್ತಾನ ಅದು ಒಂದು ಸಾರ್ವಜನಿಕ ಲೈಬ್ರರಿದಾಗ ಈ ವೆಬ್ಸೈಟ್ ಯೂಸ್ ಮಾಡ್ಕೊತಾ ಕೂತಿರ್ತಾನ. ಅವಾಗ FBI ಪೊಲೀಸರ ಅಧಿಕಾರಿಗಳು ಬಂದ ರೆಡ್ ಹ್ಯಾಂಡ್ ದಾಗ ಇವಂಗ ಹಿಡಿದ ಕೋರ್ಟಿಗೆ ಒಪ್ಪಿಸ್ತಾರ. ಮತ್ತ ಕೋರ್ಟ್ ಐತ್ಲ ಇವಂಗ 2015ರಾಗ ಜೀವಾವಧಿ 2 ಕಠಿಣ ಶಿಕ್ಷೆಗಳನ್ನ ವಿಧಿಸ್ತಾರ. ಜೀವಾವಧಿ ಶಿಕ್ಷೆ ಮತ್ತ ಹೆಚ್ಚುವರಿ ಶಿಕ್ಷೆಯನ್ನ ಇವನ್ ಮೇಲೆ ಹಾಕಿ ಕೋರ್ಟಿದಾಗ ಹಾಕ್ತಾರ. ಈಗಲೂ ಕೂಡ ಇವ ಅಮೆರಿಕಾದ ಒಂದು ಕೋರ್ಟ್ದಾಗ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನ. ಆದ್ರ ಅವನ ಬೆಂಬಲಿಗರು, ಅವನ ಸಪೋರ್ಟರ್ಸ್ ಏನಿರ್ತಾರೋ ಇವೊಬ್ಬ ಅಹಿಂಸಾವಾದಿ ಅದಾನು, ಈ ಒಂದು ಪ್ಲಾಟ್ಫಾರ್ಮ್ ಅಷ್ಟ ಕ್ರಿಯೇಟ್ ಮಾಡಿದಾನು, ಇವಂಗ ಮತ್ತ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತಂದ ಇವನ ಪರವಾಗಿ ಇವನ ಬೆಂಬಲಿಗರು ಮಾತಾಡತಾರ. ಕಠಿಣ ಶಿಕ್ಷೆಯನ್ನು ನೀವು ಕೊಟ್ಟಿದ್ದೀರಿ, ಅದನ್ನ ರದ್ದುಗೊಳಿಸಿ ಬಿಡುಗಡೆ ಮಾಡಬೇಕು ಅಂತಂದ ಈಗಲೂ ಕೂಡ ಅಮೆರಿಕಾದ ಸೋಷಿಯಲ್ ಮೀಡಿಯಾದಾಗ ಈಗಲೂ ಫ್ರೀ ರೋಸ್ ಎಂಬ ಒಂದು ಅಭಿಯಾನ ಈಗಲೂ ಕೂಡ ಚಾಲೂ ಇದೆ. ನೆಕ್ಸ್ಟ್ ಇನ್ನೊಂದು ವಿಷಯದ ಬಗ್ಗೆ ತಿಳ್ಕೊನು. ಏನಪ್ಪಾ ಅಂತಂದ್ರ ರಿಯಲಿಕ್ಸ್ ನೈಜ ಸ್ಟೋರಿಗಳ ಬಗ್ಗೆ, ಅಂದ್ರ ನಿಜವಾಗಿ ನಡೆದಂತ ಘಟನೆಗಳ ಬಗ್ಗೆ ತಿಳ್ಕೊತ ಹೋಗೋನು. ಫಿಶಿಂಗ್ ಮತ್ತ ಸ್ಕ್ಯಾಮ್ಗಳು ಈ ಒಂದು ವೆಬ್ಸೈಟ್ ಒಳಗ ಬಹಳ ಸ್ಕ್ಯಾಮ್ಗಳ ನಡೀತಾವ. ಎಂತ ಸ್ಕ್ಯಾಮ್ಗಳು ಅಂತಂದ್ರ ಇದೊಂದು ಡಾರ್ಕ್ ವೆಬ್ ಅಂತಂದ್ರ ಒಂದು ಸ್ಕ್ಯಾಮ್ ವೆಬ್ಸೈಟ್ ಅಂತಂದ್ರೂ ತಪ್ಪಾಗಂಗಿಲ್ಲ. ಯಾಕಂತಂದ್ರ ಇಲ್ಲಿ ನೀವು ಈ ಒಂದು ವೆಬ್ಸೈಟ್ ದಾಗ 90% ಗಿಂತ ಜಾಸ್ತಿ ಏನ ಫೇಕ್ ಲಿಂಕ್ಗಳು ಇರ್ತಾವಲ್ಲ ಆಲ್ಮೋಸ್ಟ್ ಎಲ್ಲ ಫೇಕ್ ಇರ್ತಾವ. ನೀವು ಅದನ್ನ ಏನ್ರ ಕ್ಲಿಕ್ ಮಾಡಿದ್ರ ಅಂತಂದ್ರ ನಿಮ್ಮ ಡೇಟಾ ಹ್ಯಾಕ್ ಆಗೋ ಸಂಭವ ಇರ್ತೈತಿ. ಮತ್ತ ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲಿ ಪ್ರತಿಯೊಂದು ವ್ಯವಹಾರಗಳನ್ನ ಮತ್ತೆ ಏನಾರ ನೀವು ಪರ್ಚೇಸ್ ಮಾಡ್ರಿ ಏನಾರ ಒಂದು ತಗೋರಿ ಅಂತಂದ್ರ ಬಿಟ್ ಕಾಯಿನ್ ದಾಗ ವ್ಯವಹಾರಗಳು ನಡೀತಿರ್ತಾವ. ಈ ಬಿಟ್ ಕಾಯಿನ್ ನೀವು ಏನಾರ ಕಳಿಸಿರಿ ಅಂತಂದ್ರ ಒಬ್ಬರಿಗೆ ಕಳಿಸಿ ಅಮೌಂಟ್ ನೀವು ಕೊಟ್ರಿ ಅಂತಂದ್ರ ಅವ್ರು ನಿಮ್ ಜೊತೆ ಸ್ಕ್ಯಾಮ್ ಮಾಡ್ತಾರ. ನಿಮಗ ಪ್ರಾಡಕ್ಟ್ ಕೊಡಂಗಿಲ್ಲ, ನೀವು ಕಳಿಸಿದ ಹಣನು ಕೊಡಂಗಿಲ್ಲ. ಇದೊಂದು ಏನ್ ಬಂದ ವೆಬ್ಸೈಟ್ ದಾಗ ನಿಮಗ ಮೋಸ ಮಾಡಲ್ಲ ಬಹಳಷ್ಟು ಜನ ಕೂತಿರ್ತಾರ. ಇನ್ನೊಂದು ಇದ್ರಾಗ ಏನ್ ರಿಸ್ಕ್ ಅಂತಂದ್ರ ವೈರಸ್ ಅಟ್ಯಾಕ್. ಮಾಲ್ವೇರ್ ಅಂತಂದ ಒಂದು ವೈರಸ್ ಅನ್ನ ಅಟ್ಯಾಕ್ ಮಾಡ್ತಾರ. ಹೆಂಗ್ ಅಟ್ಯಾಕ್ ಮಾಡ್ತಾರ ಅಂತಂದ್ರ ಫೇಕ್ ಲಿಂಕ್ಸ್ ಗಳನ್ನ ನಿಮಗೆ ಪ್ರೊವೈಡ್ ಮಾಡಿ ಅದಕ್ಕ ಮೇಲೆ ನೀವು ಕ್ಲಿಕ್ ಮಾಡಿ ಅಂತಂದ್ರ ನಿಮ್ಮ ಮೊಬೈಲ್ದಾಗ ಆ ವೈರಸ್ ಗಳೆಲ್ಲ ಇನ್ಸ್ಟಾಲ್ ಆಗಿ ನಿಮ್ಮ ಮೊಬೈಲ್ ಆಡಿಯೋ ಎಲ್ಲ ಟ್ರ್ಯಾಕ್ ಮಾಡ್ತಾರ, ನಿಮ್ ಡಾಟಾನೆಲ್ಲ ತಗೋತಾರ, ನಿಮ್ಮ ವೆಬ್ ಕ್ಯಾಮ್ಗಳು ಹ್ಯಾಕ್ ಮಾಡಿ ನಿಮ್ಮ ಪ್ರತಿಯೊಂದು ಮೂವ್ಮೆಂಟ್ ಎಲ್ಲ ಅಬ್ಸರ್ವ್ ಮಾಡಿ ನಿಮ್ಮ ಡಾಟಾವನ್ನ ಅವ್ರು ಸ್ಟೋರ್ ಮಾಡ್ಕೊಂಡ ಆಮೇಲೆ ನಿಮಗ ಸ್ಕ್ಯಾಮ್ ಮಾಡಕ್ ಚಾಲೂ ಮಾಡ್ತಾರ. ಹೆಂಗ್ ಸ್ಕ್ಯಾಮ್ ಮಾಡ್ತಾರ ಅಂತಂದ್ರ ನಿಮ್ಮ ಫೋಟೋ ನಿಮ್ಮ ಡಾಟಾನ ಇಟ್ಕೊಂಡ ನಿಮಗೆ ಹೆದರಿಸಿ ಲಕ್ಷ ನಿಮ್ಮ ಕಡೆ ವಸೂಲಿ ಮಾಡಕ ಚಾಲೂ ಮಾಡ್ತಾರ. ಒಂದ್ಸತಿ ನಿಮ್ಮ ಡಾಟಾ ಈ ಒಂದು ಡಾರ್ಕ್ ವೆಬ್ದಾಗ ಏನಾರ ಲೀಕ್ ಆತಂದ್ರ ಈ ಗ್ಲೋಬಲ್ ದಾಗ ಯಾರು ಬೇಕಾದ್ರೆ ನಿಮ್ಮ ಡಾಟಾ ಯೂಸ್ ಮಾಡಿ ನಿಮ್ಗ ಸ್ಕ್ಯಾಮ್ ಮಾಡ್ಬೋದು. ಯಾಕಂದ್ರ ಇಲ್ಲಿ ಯಾವುದೇ ಅಂತಾದ ಡಾಟಾಕ್ ಸೆಕ್ಯೂರಿಟಿ ಇರಂಗಿಲ್ಲ. ಯಾಕಂದ್ರೆ ಗೂಗಲ್ ಅನ್ನ ಸೆಕ್ಯೂರಿಟಿ ಕೊಡ್ತಿರ್ತೈತಿ. ಇಲ್ಲಿ ಗೂಗಲ್ ಯಾವುದೇ ನೆಟ್ವರ್ಕ್ ಕೂಡ ಕೆಲಸ ಮಾಡಂಗಿಲ್ಲ. ಇಲ್ಲಿ ಫುಲ್ಲಿ ಫ್ರೀ ಇರ್ತೈತಿ. ಪ್ರತಿಯೊಬ್ರು ಯಾರು ಬೇಕಾದವ್ರ ಎಕ್ಸೆಸ್ ಮಾಡಿ ನಿಮ್ಮ ಡಾಟಾವನ್ನ ತಗೋಬಹುದು. ಈ ಇಷ್ಟೆಲ್ಲ ನೀವು ಕೇಳಿದ್ಮೇಲೆ ಪೊಲೀಸ್ ಏನ್ ಮಾಡ್ತಿರ್ತಾರೋ, ಕಾನೂನು ಏನ್ ಮಾಡ್ತಿರ್ತೈತಿ, ಗೌರ್ಮೆಂಟ್ ಏನ್ ಮಾಡ್ತಿರ್ತೈತಿ ಅಂತಂದ ನಿಮ್ಗ ಕೇಳ್ತಿರ್ಬೋದು. ಇದಕ್ಕ ಅಂತಂದ್ರ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗಳು ಅದಾವ. ಇಲ್ಲಿ ಯಾವ ವರ್ಕ್ ಮಾಡ್ತಾವಂದ್ರ FBI, CBI, ಇಂಟರ್ಪೋಲ್ಗಳು ಏನಿರ್ತಾವ ಪ್ರತಿಯೊಬ್ರು ಈ ಒಂದು ವೆಬ್ಸೈಟ್ ಮೇಲೆ ಕಣ್ಣಿಟ್ಟಿರ್ತಾರ. ಹೆಂಗ ಕಣ್ಣಿಟ್ಟಿರ್ತಾರ ಅಂತಂದ್ರ ಈ ಒಂದು ಡಾರ್ಕ್ ವೆಬ್ದಾಗ ಹನಿ ಪೋರ್ಟ್ಸ್ ಅಂತಂದ ಒಂದ ಏನದ ರುಚಿಯಾದ ಬೆಲ್ಲ ಅಂದ್ರ ಹ್ಯಾಕರ್ಗಳು ಏನ್ರ ಒಂದ್ ಸಣ್ಣ ಮಿಸ್ಟೇಕ್ ಮಾಡ್ದಾರ ಅಂತ ಅನ್ನುವಂದ ನಂಬಿಕೆಯಲ್ಲಿ ರುಚಿಯಾದ ಬೆಲ್ಲ ಅಂತ ಅವ್ರಿಗೆ ಅನ್ಸುವಂಗ ಒಂದು ಲಿಂಕ್ ಡೆವಲಪ್ ಮಾಡಿ ಅಲ್ಲಿ ಇಟ್ಟಿರ್ತಾರ. ನೀವು ಏನ್ರ ನಿಮಗೂ ಗೊತ್ತಿಲ್ಲ, ನೀವು ಯಾವುದೇ ಒಂದು ಆಕ್ಸೆಸ್ ಇಲ್ದ ಈ ಒಂದು ವೆಬ್ಸೈಟ್ ನೀವು ರೀಚ್ ಆದ್ರಿ, ನೀವೇನ್ರ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದಂತ ಅಂದ್ರ ನಿಮ್ಮ ಕಂಪ್ಲೀಟ್ ಡೇಟಾ ಎಲ್ಲ ಪೊಲೀಸರ ಕಡೆ ಹೋಗ್ತೈತಿ. ಪೊಲೀಸರ ಕಡೆ ಹೋದಂದ್ರ ಡೈರೆಕ್ಟ್ ನಿಮ್ ಮನೆಗ್ ಬಂದ ನಿಮ್ಮನ್ನ ಹೇಳ್ಕೊಂಡ್ ಹೋಗಾರ. ಯಾಕಂತಂದ್ರ ಭಾರತದ ಆಕ್ಟ್ ಗಳು ಅದಾವ ಅಂತ ನಿಮಗ್ ಗೊತ್ತೈತಿ. ಅದ್ರಾಗ ಬರುವಂತ ಒಂದು IT ಆಕ್ಟ್ ಪ್ರಕಾರ ನೀವೇನ್ರ ಇಲ್ಲಿಗಲ್ ದಂಧೆಗಳು ನೀವು ಮಾಡ್ಲಿಬೇಕಾದ್ರೆ ಬೇಟಿ ಒಂದು ವೆಬ್ಸೈಟ್ ದಾಗ ರೀಚ್ ಆಗಿ ನೀವೇನ್ರ ನಿಮ್ ಡಾಟಾ ಹತ್ರ ಸಿಕ್ಕಿತ್ತಂತಂದ್ರ ಅವ್ರು 100% ನಿಮಗ ಶಿಕ್ಷೆನೂ ಆಕೈತಿ ಮತ್ತ ನೀವು ದಂಡನೂ ಕಟ್ಟಬೇಕಾಗುತ್ತೆ. ಇನ್ನೊಂದು ಯಾವ ರೀತಿ ಟ್ರ್ಯಾಕ್ ಮಾಡ್ತಾರ ಅಂತಂದ್ರ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಈ ಒಂದು ಡಾರ್ಕ್ ವೆಬ್ದಾಗ ಏನ ವ್ಯವಹಾರಗಳು ಮಾಡ್ತಿರ್ತಾರಲ್ಲ ಅವ್ರು ಬಿಟ್ ಕಾಯಿನ್ ಯೂಸ್ ಮಾಡಿ ಮಾಡ್ತಿರ್ತಾರ. ಅವಾಗ ಬ್ಲಾಕ್ ಚೈನ್ ಎಂಬ ಸಾರ್ವಜನಿಕವಾಗಿ ಡಾಟಾವನ್ನ ದಾಖಲೆ ಆಗಿರ್ತಾವ ಬ್ಲಾಕ್ ಚೈನ್ ಮುಖಾಂತರ. ಅವಾಗ ಏನ್ ಮಾಡ್ತಾರಪ್ಪ ಸೈಬರ್ ಪೊಲೀಸರು ಅಂತಂದ್ರ ಈ ಬ್ಲಾಕ್ ಚೈನ್ ಅನ್ನ ಫುಲ್ ಆಗಿ ಅದ್ರ ಮೇಲೆ ಗಮನ ಕೊಟ್ಟ ಆ ಹಣ ಯಾರಿಂದ ಯಾರಿಗ್ ಹೋಗೈತಿ, ಎಲ್ಲಿ ಎಕ್ಸ್ಚೇಂಜ್ ಆಗೈತಿ, ಮತ್ತ ಅಂದ್ರೆ ಎಕ್ಸ್ಚೇಂಜ್ ಅಂತಂದ್ರೆ ಡಾಲರ್ ನಮ್ ಇಂಡಿಯನ್ ರುಪೀಸ್ ಹೆಂಗ್ ಎಕ್ಸ್ಚೇಂಜ್ ಆಗೈತಿ ಮತ್ತ ಅವನ್ನೆಲ್ಲ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಲಾಸ್ಟ್ ಯಾರ ಕಡೆ ಹೋಗಿದ್ದಿಲ್ಲ ಅವ್ರನ್ನ ಟ್ರ್ಯಾಕ್ ಮಾಡಿ ಅವನ್ನ ಆರೋಪಿಯನ್ನ ಬಂಧಿಸಿ ಕೋರ್ಟಿಗೆ ಅಪ್ಲೋಡ್ ಮಾಡ್ತಾರ.
ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನಪ್ಪಾ ಅಂತಂದ್ರ ಪತ್ತೆ ಹಚ್ಚಕ ಪೊಲೀಸರಿಗೆ ಅಂತಂದ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತಂದ. ಡಿಜಿಟಲ್ ಫುಟ್ ಪ್ರಿಂಟ್ಸ್ ಹೆಂಗ್ ವರ್ಕ್ ಆಕೈತಿ ಅಂತಂದ್ರ ಹ್ಯಾಕರ್ಗಳ ಎಷ್ಟೋ ದೊಡ್ಡ ಹ್ಯಾಕರ್ಗಳು ಎಷ್ಟೋ ಎಕ್ಸ್ಪೀರಿಯನ್ಸ್ ಹ್ಯಾಕರ್ಗಳು ಇದ್ದಂದ್ರ ಎಲ್ಲೋ ಈಗ ತಪ್ಪು ಮಾಡಿಲ್ಲ ಅಂತಂದ್ರ ಹಿಂದೆ ಯಾವಾಗಾರ ಒಮ್ಮೆ ಅವರ ತಪ್ಪು ಮಾಡಿರ್ತಾರ. ಒಂದು ಸಣ್ಣ ತಪ್ಪದಿಂದನೂ ಆರಾಮ್ಸೆ ನಾವು ಸೈಬರ್ ಕ್ರೈಮ್ ಕಡೆ ಸೈಬರ್ ಸೆಕ್ಯೂರಿಟಿ ಏನೋ ಪೊಲೀಸರು ಇರ್ತಾರೆ, ಸೈಬರ್ ಸೆಕ್ಯೂರಿಟಿ ಪೊಲೀಸರ ಅವ್ರ ಕಡೆ ನಾವು ಸಿಕ್ಕೋತೇವೆ. ಈಗಾಗಲೇ ನಿಮಗೆ ಹೇಳಿಲ್ಲ ರೋಜ್ ಅಲ್ಬಿಕ್ರ್ ಅಂತಂದ್ರ ಅವ್ನು ಸಿಕ್ಕೊಂಡಿದ್ದನು ಇದು ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ಅವ್ನ್ ಸಿಕ್ಕೊಂಡಿರ್ತಾನಂತಂದ್ರ ಅವಂದ ಒರಿಜಿನಲ್ ಏನ್ ಇಮೇಲ್ ID IP ಅಡ್ರೆಸ್ ಏನ್ ಇರ್ತೈತಲ್ಲ ಒಂದ್ ಹಳೆಯ ಒಂದು ಫಾರಮ್ದಾಗ ಅವ್ನ್ ಬಾಯಿ ಮಿಸ್ಟೇಕ್ ಆಗಿ ಹಾಕಿರ್ತಾನ. ಅದನ್ನ ಒಂದ್ ಇವರೆಲ್ಲ ಸ್ಟೈಲ್ ಪ್ಯಾಟರ್ನ್ ಗಳೆಲ್ಲ ಚೆಕ್ ಮಾಡಿ ತಗೊಂಡಾಗ ಇವ ಅಂತ ಗೊತ್ತಾಗಿ ಇವ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಬಂದ ಆ ಲೈಬ್ರರಿಗೆ ಬಂದ ರೆಡ್ ಹ್ಯಾಂಡ್ ಆಗಿ ಹಿಡ್ದ ಒಳ ಹಾಕಿರ್ತಾರ ಅವನ. ಹಂಗ ಇನ್ನೊಂದು ಮಿಸ್ಟೇಕ್ ಮಾಡಿದ್ದೇವೆ ಅಂತ ನಾ ಫುಟ್ ಪ್ರಿಂಟ್ಸ್ ಪ್ರತಿಯೊಂದು ಎಲ್ಲ ಅಂದ್ರ ಈಗ ಒಂದು ನೀವು ಇಮೇಲ್ ID ಹಾಕಿದಿರಿ ಅಂತಂದ್ರ ಆ ಇಮೇಲ್ ID ಸೋಷಿಯಲ್ ಮೀಡಿಯಾದಾಗ ಎಲ್ಲರ ಮತ್ತ ಪ್ರತಿಯೊಂದು ಎಲ್ಲ ಗೂಗಲ್ ಅಕೌಂಟ್ ಅದು ಇರ್ತೈತಿ. ಆ ಗೂಗಲ್ ಅಕೌಂಟ್ ಎಲ್ಲರ ಮ್ಯಾಚ್ ಹಾಕವನ ಅಂತಂದ ಪೊಲೀಸರ ಚೆಕ್ ಮಾಡ್ತಾರ. ಚೆಕ್ ಆತಂದ್ರ ಯಾವ್ದು ಗೊತ್ತಾಕೈತಿ ಅವ್ರ ಲೊಕೇಶನ್ ಟ್ರ್ಯಾಕ್ ಆಕೈತಿ ಬಂದ ಡೈರೆಕ್ಟ್ ಬಂದ ಹಿಡ್ಕೊಂಡ ಹೋಗ್ತಾರ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಈ ಒಂದು ವೆಬ್ಸೈಟ್ ಒಂದ ಜಾಗದಾಗ ಕೂತ ಯಾರು ವರ್ಕ್ ಮಾಡ್ತಿರಂಗಿಲ್ಲ. ಈ ಒಂದು ವೆಬ್ಸೈಟ್ ಇದು ಗ್ಲೋಬಲಿ ಎಕ್ಸಿಸ್ ಐತಿ. ಒಬ್ಬ ಹ್ಯಾಕರ್ ಇಂಡಿಯಾದಾಗ ಕೂತಲ್ಲಿ ಕೆಲಸ ಮಾಡತಾನ ಅಂತಂದ್ರ ಇನ್ನೊಬ್ಬ USA ದಾಗ ಇರ್ತಾನೋ, ಒಬ್ಬ ಆಸ್ಟ್ರೇಲಿಯಾ ಇರ್ತಾನೋ, ಒಬ್ಬ ಬೇರೆ ದೇಶದಾಗ ಪ್ರತಿಯೊಂದು ಗ್ಲೋಬಲಿ ಎಲ್ಲಾ ಕಡೆ ಎಕ್ಸೈಟ್ ಇಟ್ಕೊಂಡ ಈ ಒಂದು ಇದ್ರ ಮೇಲೆ ವರ್ಕ್ ಮಾಡ್ತಿರ್ತಾರ. ಅದ್ರ ಸಂಬಂಧ ನೀವು ಯಾವುದೇ ರೀತಿಯಾದ ಚೆಕ್ ಮಾಡೋ ಸಂಬಂಧ ಕುತೂಹಲಕಾರಿಯಾಗಿ ಏನಪ್ಪಾ ನಾನು ನೋಡೋಂಗಪ್ಪ ಇಷ್ಟೆಲ್ಲ ಹೇಳತಾನ ಅಂತಂದ ಹೋಗಿ ಒಂದು ಡಾರ್ಕ್ ವೆಬ್ಗೆ ಹೋಗಿ ನೀವು ವಿಸಿಟ್ ಕೊಡಕ್ ಹೋಗ್ಬೇಡ್ರಿ. ಕೊಟ್ರಿ ಅಂತಂದ್ರ ನಿಮ್ಗೆ ಅದ ಲೀಕ್ ಆತಂದ್ರ ನೀವು ಸ್ಕ್ಯಾಮಿಗೆ ಒಳಗ್ ಹಾಕಿರಿ. ಇನ್ನ ಇಷ್ಟೆಲ್ಲಾ ತಿಳ್ಕೊಂಡಾದ್ಮೇಲೆ ಇನ್ನ ಲಾಸ್ಟ್ ಕಾನ್ಸೆಪ್ಟಿಗೆ ನಾವು ಬರ್ನು ಏನಪ್ಪಾ ಅಂತಂದ್ರ ಇಷ್ಟೆಲ್ಲ ನಡೀತಿರುವಾಗ ಇದಕ್ಕ ಇಂಡಿಯನ್ ಲಾಸ್ ಗಳು ಏನ್ ಹೇಳ್ತಾವು ಅಂತಂದ್ರ ಈಗ ನಾವು ತಿಳ್ಕೊನು. IT ಆಕ್ಟ್ 2000 ಪ್ರಕಾರ ಅಂದ್ರ ಇದೊಂದ ದಂಧೆಗಳಿಂದಾಗ ಬಹಳ ನಡೆಯಕತ್ತಂತ್ಲೆ ಇಂಡಿಯಾದಾಗ ಒಂದ ಆಕ್ಟ್ ಅನ್ನ ತರ್ತಾರ 2002ದಾಗ. ಏನಪ್ಪಾ ಅದ ಆಕ್ಟ್ ಅಂತಂದ್ರ ಅಕ್ರಮವಾಗಿ ಯಾವುದೇ ಒಂದು ಪ್ರೂಫ್ ಇಲ್ದ ಯಾವುದೇ ಒಂದು ಪರ್ಮಿಷನ್ ಇಲ್ದ ಡಾರ್ಕ್ ವೆಬ್ಗೆ ನೀವು ಏನಾರ ಒಳಗಾದ್ರೆ ಅಂತಂದ್ರ ಅಥವಾ ಹ್ಯಾಕಿಂಗ್ ಇಲ್ಲಿಗಲ್ ಹ್ಯಾಕಿಂಗ್ ಅದು ಮಾಡ್ತಿರ್ತಾರ. ಹ್ಯಾಕಿಂಗ್ ಮಾಡ್ರಿ ಅಂತಂದ್ರ ಅವಾಗ ಅದನ್ನ ಪತ್ತೆ ಹಚ್ಚತಾರ ಪೊಲೀಸರ ಯಾವುದೋ ಒಂದು ರೀತಿಯಿಂದ ಪತ್ತೆ ಹಚ್ಚಿರ ಅಂತಂದ್ರ ಈ ಒಂದು IT ಆಕ್ಟಿಗೆ ನೀವು ಒಳಗಾದ್ರಿ ಅಂತಂದ್ರ ನಿಮಗ ಜೀವಾವಧಿ ಶಿಕ್ಷೆನೂ ಆಗ್ಬೋದು. ಪ್ಲಸ್ ಮತ್ತ ನಿಮಗ ಈ ಒಂದು ವಿಚಾರವಾಗಿ ನಿಮಗ ಫೈನ್ ಸಕಟ ಬೀಳ್ತೈತಿ. ಇದೇ ರೀತಿ ನಿಮಗ ಏನಾದ್ರ ಈಗ ಇಂತ ಒಂದು ಕೇಸ್ಗಳ ಬಹಳ ನಡೆಯಕತ್ತಾವ. OTP ಶೇರ್ ಮಾಡ್ರಿ, ನಿಮಗ್ ಕಾಲ್ ಮಾಡಿ ನಿಮ್ಮದ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡ್ರಿ, ಬ್ಯಾಂಕ್ ಡೀಟೇಲ್ಸ್ ಕೊಡ್ರಿ, ನಿಮ್ಮದ ಆ ಟ್ರಾನ್ಸಾಕ್ಷನ್ ಮಾಡದೈತಿ ಇದ್ ಮಾಡದೈತಿ ಅಪ್ಡೇಟ್ ಮಾಡದೈತಿ ಅಂತ ನಿಮ್ಗೆ ಕಾಲ್ ಮಾಡ್ತಿರ್ತಾರ. ಅಂತವಾಗ ನಿಮಗೆ ಒಳಗ್ ಹಾಕಕ್ ಹೋಗ್ಬೇಡ್ರಿ. ಬೈ ಮಿಸ್ಟೇಕ್ ಏನಾದ್ರು ನಿಮ್ಮ ಫ್ರೆಂಡ್ಸ್ ಏನಾರ ಒಳಗಾಗಿರೋ ಅಥವಾ ನೀವು ಒಳಗಾಗಿರೋ ಅಥವಾ ನಿಮ್ಮ ಮಕ್ಕಳಿಂದ ನೀವು ಏನಾರ ಒಳಗದು ಆಗಿರಿ ಅಂತಂದ್ರ ಅದಿ 24 hours ಒಳಗ ಈ ಒಂದ ನಾ ಹೇಳುವ ಈ ಕಾನ್ಸೆಪ್ಟ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಕಂಪ್ಲೀಟ್ ಮಾಡ್ರಿ ಅಥವಾ 1930 ಇಮಿಡಿಯೇಟ್ಲಿ ಕಾಲ್ ಮಾಡಿ ನಿಮ್ ಕಂಪ್ಲೀಟ್ ಅನ್ನ ನಿಮ್ ದೂರ ಅವ್ರಿಗೆ ನೀಡಿ ಅಂತಂದ್ರ ಆದಷ್ಟು ಲಘು ನಿಮ್ಗೆ ನಿಮ್ಮ ಅಮೌಂಟ್ ಅಥವಾ ನೀವೇಂದ್ರ ಕಳ್ಕೊಂಡು ನಿಮ್ಗೆ ಯಾವ್ದಾದ್ರು ಸೂಚನೆ ಆಗಿಲ್ಲ ಅಂತಂದ್ರ ನಿಮಗೆ ಸೊಲ್ಯೂಷನ್ ಕೊಡ್ತಾರ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದ್ರ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಅವ್ರಿಗೂ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೂ ಈ ಒಂದು ವಿಡಿಯೋ ಕಳ್ಸ್ರಿ. ಯಾಕಂತಂದ್ರ ಅವ್ರಿಗೂ ಅಷ್ಟು ನಾಲೆಜ್ ಇರೋದಿಲ್ಲ ಹೆಂಗ್ ಆಕೈತಿ ಏನ್ ಆಕೈತಿ ಅಂತಂದ್ರ ಅವ್ರು ತಿಳ್ಕೊಂಡ್ರಂತಂದ್ರ ಈ ವಿಡಿಯೋ ನೋಡಿ ಅವ್ರು ತಿಳ್ಕೊಂಡ್ರ ಅಂತಂದ್ರ ಅವ್ರಿಗೂ ಹೆಲ್ಪ್ಫುಲ್ ಆಕೈತಿ. ಇಂಥ ಒಂದು ಕ್ರೈಮ್ ಗಳಿಂದ ಅವ್ರು ಇಂಥ ಒಂದು ಸ್ಕ್ಯಾಮ್ ಗಳಿಂದ ಅವ್ರ ಒಳಗಾಗೋದನ್ನ ತಡೀರಿ. ಈ ವಿಡಿಯೋ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ. ನಮ್ಮ ಅಷ್ಟೇ ಹೇಳಾಕತ್ತೀನಿ ಇಂಥ ವಿಡಿಯೋಗಳ ಅಪ್ಲೋಡ್ ಮಾಡ್ಕೊತ ಹೋಗ್ತೇನಿ. ಪ್ರತಿಯೊಂದು ನಿಮ್ಗೆ ರಿಸ್ಕ್ ಇಂದ ತಪ್ಸಾಕ ನಾನ್ ನಿಮ್ ಜೋಡಿ ಅದೇನಿ, ನೀವು ನಮ್ ಜೋಡಿ ಇರ್ಬೇಕಾಕೈತಿ. ಅದ್ರ ಸಂಬಂಧ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಯಾಕಂದ್ರ ನಾ ಮಾಡೋ ಪ್ರತಿಯೊಂದು ವಿಡಿಯೋಗಳ ಅಪ್ಲೋಡ್ ಮಾಡಿದ ಫಸ್ಟ್ ನಿಮ್ಗೆ ಬಂದ ಸೇರ್ತಾವ.